ಸರ್ ಯಾರ್ದ ವಾಯ್ಸು? ಮೂಕನಾಗಬೇಕು ಜಗದುಳು ಜ್ವಾಕ್ಯಾಗಿರಬೇಕು. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ಭೂಮಿಸ್ ಡೇನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ನಾನು ಸಾಂಗ್ ಹೇಳ್ತಿದ್ದೆ ಮೂಕನಾಗಬೇಕು ಅಂತೇಳಿ. ಯಾಕೆ ಅಂತ ಹೇಳಿದರೆ, ನಾನು ಇವತ್ತೊಂದು ಮೂವಿ ನೋಡ್ಕೊಂಡು ಬಂದೆ, ಒಂದು ಸರಳ ಪ್ರೇಮ ಕಥೆ. ಎಷ್ಟೋ ದಿನದ ನಂತರ ಹೋದದ್ದು ಥಿಯೇಟ್ರಿಗೆ. ನನಗೆ ಪ್ರೀಮಿಯರ್ ಶೋ ಹೋಗಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೆ ಫಸ್ಟ್ ಶೋ ಹೋಗಿದ್ದೇನೆ, ನೋಡಿದ್ದೇನೆ ಆಯಿತಾ, ಫುಲ್ಲಾಗಿದೆ. ಆದರೂ ಸಹ ನಾನು ನಿಂತ್ಕೊಂಡು ನೋಡಿದ್ದೇನೆ ಆ ಮೂವಿನ. ಯಾಕೆಂದರೆ ಅಷ್ಟು ನನಗೆ ಫಸ್ಟ್ ಹಾಫ್ ಅಂತೂ ಸಕ್ಕತ್ತಾಗಿದೆ, ಸೆಕೆಂಡ್ ಹಾಫ್ ಅಂತೂ ಹೇಳೋದೇ ಬೇಡ. ಅಲ್ಲ, ನನಗೆ ಆ ಮೂವಿ ಈಗ ಅದರಲ್ಲಿ ಏನಂತ ಹೇಳಿದರೆ, ಒಂದು ಸಾಂಗ್, ಯಾರೆಲ್ಲ ಸಾಂಗ್ ತುಂಬ ಇಷ್ಟಪಡ್ತಾರೆ ನೋಡಿ, ಅವರಿಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ ಆಯಿತಾ. ಹಾಗೆ ನನಗೆ ಏನಾಗಿದೆ ಅಂತ ಹೇಳಿದರೆ, ನನಗೆ ಪ್ರತಿಯೊಂದು ಸೀನ್ ಒಂಥರ ಫೀಲ್ ಕೊಡ್ತಿತ್ತು. ನನಗೆ ಅದರಲ್ಲಿರೋದು ಯಾವುದು ಕೂಡ ನನ್ನ ಲೈಫಲ್ಲಿ ಆಗಿಲ್ಲ ಅಂಥದ್ದಲ್ಲ, ಬಟ್ ಅದು ಏನೋ ಒಂದು ಸೀನ್, ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು ಅಥವಾ ಡೈಲಾಗ್ ಆಗಿರ್ಬೋದು, ಏನೋ ಒಂದು ಕನೆಕ್ಟ್ ಆಗ್ತಿತ್ತು. ಸರ್ ಯಾರ್ದ ವಾಯ್ಸು? ತುಂಬ ಚೆನ್ನಾಗಿ ಬಂದಿದೆ. ಅದಂತೂ ಸಿಂಪಲ್ ಸುನಿ ಅವ್ರದ್ದು ಡೈರೆಕ್ಷನ್ ಅಂತ ಹೇಳದೆ ಬೇಡ. ಸೊ ಎಲ್ಲರೂ ಸಿನಿಮಾ ನೋಡುವಂತಿದೆ. ಹೇಳಲಿಕ್ಕೆ ಮರ್ತೋದೆ ಎಂತಂತ ಹೇಳಿದರೆ, ನಾನು ಸ್ಟಾರ್ಟ್ ಮಾಡಿದೆ ಮೂಕನಾಗಬೇಕು ಜಗದೋಳು. ನಿಜ ಹೇಳ, ಈ ಒಂದು ಲೈನ್ ಇನ್ನುಂಟಲ್ಲ, ಇಡೀ ಸಿನಿಮಾ ಸುತ್ತದೆ ಆಯ್ತಾ ಫುಲ್. ನನ್ನ ಎದೆಯಲ್ಲಿ ಒಂದು ಫೀಲ್ ಇದೆ, ಆ ಫೀಲ್ಗೆ ವಾಯ್ಸಾಗಿ ಕನೆಕ್ಟ್ ಆಗಿರೋಳು ನೀನೊಬ್ಳೆ. ಹೇಗೆ ಅಂತ ಹೇಳಿದರೆ, ಲಾಸ್ಟ್ ತನಕ ಕೂಡ ಕನ್ಫ್ಯೂಷನ್ ಅಂತಲ್ಲ, ಟ್ವಿಸ್ಟ್ ಉಂಟು. ನಾನು ಈ ಸಾಂಗ್ ಯಾರು ಹಾಡಿರ್ಬೋದು ಅಂತ, ಒಬ್ಬರು ಆ್ಯಕ್ಟರ್ ಅಥವಾ ಇನ್ನೊಬ್ಬರ ಯಾರೆಲ್ಲ ಅಂತ ಹೇಳಿಲ್ಲಲ್ಲ. ಫಸ್ಟ್ ರಾಧಾಕೃಷ್ಣ ಸೀರಿಯಲ್ ರಾಧಾ ಬರ್ತಾರಲ್ಲ, ನನಗೂ ಫೇವ್ರೇಟ್ ಅವರು, ಮಲ್ಲಿಕಾ ಸಿಂಗ್ ಏನೋ ಹೆಸರಿದೆ. ಇನ್ನೊಬ್ರು ಬಂದುಬಿಟ್ಟು ಇಷ್ಟ ಕೃಷ್ಣನ್ ಅಂತ ಹೇಳಿ. ಹಾಗೆಯೇ ಇನ್ನೊಬ್ಬರು ಸರ್ಪ್ರೈಸ್ ಆಗಿ ಬರ್ತಾರೆ, ಯಾರು ಗೊತ್ತಾ? ಶ್ವೇತಾ ಶ್ರೀವತ್ಸ ಅವರು. ಸೊ ಅವ್ರು ಸಹ ಬರ್ತಾರೆ. ಅವ್ರು ಹಾಡಿರ್ಬೋದಾ ಇವ್ರು ಹಾಡಿರ್ಬೋದಾ ಅಲ್ಲ, ನಾನು ಹೇಳೋದಿಲ್ಲ. ಯಾಕೆ ಗೊತ್ತಾ, ನೀವು ಹೋಗಿ ಥಿಯೇಟ್ರಿಗೆ ಹೋಗಿ ಆ ಸಿನಿಮಾ ನೋಡಿ, ಆಗ ಗೊತ್ತಾಗ್ತದೆ ನಿಮಗೆ ಯಾರು ಹಾಡಿರ್ತಾರೆ ಅಂತೇಳಿ. ಯಾಕಂತ ಹೇಳಿದ್ರೆ ಅಷ್ಟು ನಾನು ಫಸ್ಟಿಗೆ ಅಂದ್ಕೊಂಡಿದ್ದೆ ಇವರು ಹಾಡಿರ್ತಾರೆ ಅಂತ, ಬಟ್ ಅವರಲ್ಲ. ನೆಕ್ಸ್ಟ್ ಇಂಟರ್ವ್ಯೂ ಆದ ನಂತರ ಇನ್ನೊಬ್ರು ಹಾಡಿರ್ತಾರೆ ಅಂದ್ಕೊಂಡೆ, ಅವರೂ ಅಲ್ಲ. ಲಾಸ್ಟಿಗೆ ಗೊತ್ತಾಗುತ್ತೆ ಯಾರು ಹಾಡಿರ್ತಾರೆ ಅಂತೇಳಿ. ಸೊ ಅದಕ್ಕೆ ಹೇಳಿದ್ದು, ನೀವು ಸಹ ನೋಡಿ ಆ ಸಿನಿಮಾನ, ಆಗ ನಿಮಗೂ ಗೊತ್ತಾಗುತ್ತೆ. ಸೊ ಇನ್ನು ಆ್ಯಕ್ಟಿಂಗ್ ಬಗ್ಗೆ ಹೇಳೋದಂತೆ ಬೇಡ. ವಿನಯ್ ರಾಜ್ಕುಮಾರ್ ಅವ್ರ ಬಗ್ಗೆ ಅಲ್ಲ, ನೋ ವರ್ಡ್ಸ್. ಯಾಕೆ ಅಂತೇಳಿ ನಿಮ್ಗೆ ಗೊತ್ತಿರ್ಬೋದು, ದೊಡ್ಡ ಮನೆ ಕುಡಿ ಅಂತಲೇ ಹೇಳ್ಬೋದು. ಅವ್ರದ್ದು ರಕ್ತದಲ್ಲೇ ಇದೆ ಆ್ಯಕ್ಟಿಂಗ್ ಅಂತ ಹೇಳೋದು. ನಮ್ಮದು ಅಪ್ಪು ಸರ್ ಆಗಿರ್ಬೋದು, ಅಥವಾ ಅಪ್ಪು ಸರ್ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಫ್ಯಾಮಿಲಿ ಅಂತ ಹೇಳಿದರೆ, ಆ್ಯಕ್ಟಿಂಗ್ ಬಗ್ಗೆ ಹೇಳಲಿಕ್ಕಿದೆಯಾ ಹೇಳಿ? ಚಾನ್ಸೇ ಇಲ್ಲ. ಸೊ ಆ್ಯಕ್ಟಿಂಗ್ ಅಂತೂ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬರು ಈಗ ಥಿಯೇಟ್ರ್ ಮುಂದೆ ಒಬ್ಬರು ಪ್ರೇಕ್ಷಕರು ಆಡಿಯನ್ಸ್ ಕೂತಿದ್ದಾರೆ, ಅವ್ರ ಕಣ್ಣಲ್ಲಿ ನೀರು ಬರ್ತಿದೆ ಅಂತ ಹೇಳಿದರೆ, ಅವರು ಆ್ಯಕ್ಟಿಂಗ್ ಯಾವ ರೀತಿ ಮಾಡಿರ್ತಾರೆ ಅಲ್ಲ, ನಿಜ ತಾನೇ? ಈಗ ಯಾರೋ ನಮ್ಮ ಎದುರಲ್ಲಿ ಒಬ್ಬರು ಏನೋ ಒಂದು ಅವ್ರ ಭಾವನೆನ ಶೇರ್ ಮಾಡ್ಕೊಳ್ತಿದ್ದಾರೆ ಅಂದಾಗ ನಮಗೆ ಫೀಲಿಂಗ್ ಬಂತು ಅಂತ ಹೇಳಿದ್ದೆ, ಅವರು ಆ ರೀತಿ ನಮಗೆ ಕನೆಕ್ಟ್ ಮಾಡಿರ್ತಾರೆ ಅಂತ ಅರ್ಥ. ಸೊ ಈ ಫಿಲ್ಮಲ್ಲಿ ಕೂಡ ಇದೇ ಆಗ್ತಿರೋದು. ಅಂದರೆ ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಅಥವಾ ಡೈಲಾಗ್ ಆಗಿರ್ಬೋದು, ಅಥವಾ ಏನೋ ಒಂದು ಸ್ಕ್ರಿಪ್ಟ್ ಉಂಟಲ್ಲ, ಅಷ್ಟು ಕನೆಕ್ಟ್ ಕೊಡುತ್ತೆ ನಮಗೆ, ಅದಂತೂ ಪಕ್ಕ. ಸೊ ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಅಥವಾ ಈಗ ಬೇರೆ ಭಾಷೆಯಿಂದ, ಹಿಂದಿ ಭಾಷೆಯಿಂದ ಬಂತ ಮಲ್ಲಿಕ್ ಸಿಂಗ್ ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಮಧುರ ಅಂತೇಳಿ ಅವ್ರ ಹೆಸರು, ಅಂದರೆ ಈ ಫಿಲ್ಮಲ್ಲಿ ಅವ್ರದ್ದು ಆ್ಯಕ್ಟಿಂಗ್ ಆಗಿರ್ಬೋದು, ಅದ್ಭುತ ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಯ್ನ್ ನನಗೆ ತುಂಬ ಇಷ್ಟವಾದದ್ದು ಅಂತ ಹೇಳಿದರೆ, ಹಾಡಲಿಕ್ಕೆ ಬರೋದಿಲ್ಲ. ಫಸ್ಟಿಗೆ ಹೇಳಿದ್ದೇನೆ, ಹಾಡಲಿಕ್ಕೆ ಬರುತ್ತಿಲ್ಲ. ನನಗೆ ತುಂಬ ಇಷ್ಟ ಅಂತ ಹೇಳಿದರೆ ಅವ್ರದ್ದು ಆ ಸಿನಿಮಾದಲ್ಲಿ ಬರುವಂಥ ಹಾಡು. ನೀವೆಲ್ಲ ನೋಡಿರ್ತೀರ, ರೀಲ್ಸ್ ಆಗಿರ್ಬೋದು ಅಥವಾ ಸಾಂಗ್ಸ್ ಸ್ಟೇಟಸ್, ಲವ್ ಫೇಲ್ಯೂರ್ ಆದವ್ರದ್ದು ಸ್ಟೇಟಸ್ ಅಥವಾ ಇದೆಲ್ಲ ನೋಡಿರ್ತೀರ, ಅದರಲ್ಲೆಲ್ಲ ಸಾಂಗ್ ಬರ್ತಾ ಇದೆ. ತುಂಬ ಇಷ್ಟ ಆಗಿದೆ ಸಾಂಗ್. ಆ ಸಾಂಗಿಂದಲೇ ಎಷ್ಟೋ ಜನರೊಂದು ಹಾರ್ಟ್ ಮೆಲ್ಟ್ ಆಗುತ್ತೆ, ಸೀರಿಯಸ್ಲಿ. ಓಕೆನಾ? ಸೊ ನನಗಂತೂ ತುಂಬ ಇಷ್ಟ ಆಯಿತು, ಸಾಂಗ್ ಇಷ್ಟ ಆಯಿತು, ಆ್ಯಕ್ಟಿಂಗ್ ಇಷ್ಟ ಆಯಿತು. ನಿಜವಾಗಿ ಕಾಮಿಡಿ ಇದೆ, ತುಂಬ ಕಾಮಿಡಿ ಇದೆ, ಫನ್ನಿ ಆಗಿದೆ. ಒಟ್ಟಾರೆ ಸಿನಿಮಾ ಉಂಟಲ್ಲ, ಕೇವಲ ಏನು ಈ ಕಪಲ್ಸ್ ಮಾತ್ರ ನೋಡುವಂಗಿಲ್ಲ, ಇಡೀ ಫ್ಯಾಮಿಲಿಯವ್ರು ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ಕೊಂಡು ನೋಡ್ಬೋದು, ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಸೊ ಹಾಗಾಗಿ
ಈ ಸಿನಿಮಾನ ಹೇಳಲಿಕ್ಕೆ ಮರ್ತೆ ಎಂತ ಗೊತ್ತುಂಟ ಇನ್ನೊಂದು ವಿಷಯ, ಅದರಲ್ಲಿ ಲಾಸ್ಟಿಗೆ ಯಾರು ಗೊತ್ತಾ ಗೆಸ್ಟ್ ಅಪಿಯರೆನ್ಸ್ ಆಗಿ ಒಬ್ರು ಬರ್ತಾರಾಯ್ತಾ, ಯಾರಂತ ಹೇಳಿದರೆ ಅವರೇ ನಮ್ಮದು ಬಿಗ್ ಬಾಸ್ ವಿನ್ನರ್ ಆದಂತಹ ಕಾರ್ತಿಕ್ ಮಹೇಶ್ ಅವರು. ಸೊ ಅವ್ರದ್ದು ಎಂಟ್ರಿ ಕೂಡ ಚೆನ್ನಾಗಿದೆ, ಸಖತ್ತಾಗಿದೆ. ನಾನು ಸ್ಟೋರಿ ಹೇಳಲ್ಲ, ಯಾಕಂದರೆ ನೀವು ನೋಡಬೇಕು. ನಾನು ಇಷ್ಟು ಹೇಳ್ತಿದ್ದೆ ಅಂತ ಹೇಳಿದರೆ ನಿಮಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಹಾಗಾಗಿ ನೀವು ಹೋಗಿ ನೋಡಬೇಕು, ನೋಡಿಬಿಟ್ಟು ಹೇಗಿದೆ ಅಂತ ಹೇಳಿ ಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಬೇಕು. ಸೊ ನಾನು ಸಹ ವೆಯ್ಟ್ ಮಾಡ್ತೇನೆ ನಿಮ್ಮ ಕಮೆಂಟ್ ಬರಲಿಕ್ಕೆ, ಓಕೆನಾ? ಸೊ ಮೂವಿ ಅಂತೂ ಸಖತ್ತಾಗಿದೆ, ಎಲ್ಲರೂ ನೋಡಿ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಭೂಮಿಸ್ ಡೇರ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾನೇ ಇರಿ. ಬಾಯ್ ಬಾಯ್, ಲವ್ ಯು ಆಲ್. ಜಗದೊಳು ಜ್ವಾಕ್ಯ